ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಭಾರತದ ಪ್ರಮುಖ ದೇವಾಲಯಗಳಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ಒಂದು. ನಿತ್ಯ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ. ಹೀಗಾಗಿ ವೆಂಕಟೇಶ್ವರನ ದರ್ಶನಕ್ಕೆ ಗಂಟೆಗಟ್ಟಲೆ ಭಕ್ತರು ಕಾಯಬೇಕಾಗಿದೆ. ಈ ಸಮಸ್ಯೆಯನ್ನ ಪರಿಹರಿಸಲು ದೇವಾಲಯದ ಟ್ರಸ್ಟ್ ಇದೀಗ ಮುಂದಾಗಿದ್ದು ಎಐ ಬಳಸಿ ಭಕ್ತರಿಗೆ ಉತ್ತಮ ಯಾತ್ರಾ ಸೌಲಭ್ಯ ಒದಗಿಸುವ ಯೋಜನೆ ರೂಪಿಸ್ತಾ ಇದೆ. ಹೌದು, ತಿರುಮಲ ತಿರುಪತಿ ದೇವಸ್ಥಾನ ಜಾಗತಿಕ ತಂತ್ರಜ್ಞಾನದ ದೈತ್ಯ ಗೂಗಲ್ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಎಐನಿಂದ ಉತ್ತಮ ಯಾತ್ರಾ ಸೇವೆಗಳನ್ನ ಜಾರಿಗೆ ತಂದ ವಿಶ್ವದ ಮೊದಲ ಹಿಂದೂ ದೇವಾಲಯ ಟ್ರಸ್ಟ್ ಎಂದು ಕರೆಸಿಕೊಳ್ಳಲು ಸಜ್ಜಾಗಿದೆ. ಗೂಗಲ್ನೊಂದಿಗೆ ಟಿಟಿಡಿ ಒಪ್ಪಂದವು ದೇವಸ್ಥಾನಕ್ಕೆ ಬರುವ ಹೆಚ್ಚಿನ ಸೌಲಭ್ಯ ಒದಗಿಸುವ ಮುಖ್ಯ ಗುರಿಯನ್ನ ಹೊಂದಿದೆ. ಹೀಗಾಗಿ ಟಿಟಿಡಿ ಮತ್ತು ಗೂಗಲ್ ನಡುವಿನ ಈ ಒಪ್ಪಂದದ ಪ್ರಮುಖ ಅಂಶಗಳೆಂದರೆ ಬಹುಸಂಖ್ಯೆಯ ಭಕ್ತರಿಗೆ ತೊಂದರೆ ಇಲ್ಲದ ತೀರ್ಥಯಾತ್ರೆಯನ್ನ ಮಾಡಲು ಹಾಗೂ ತಿರುಮಲದಲ್ಲಿ ವಿವಿಧ ಯಾತ್ರಿ ಸೇವೆಗಳನ್ನ ಪಡೆಯಲು ಎಐ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ಳುವುದು ಹಾಗೂ ವೆಂಕಟೇಶ್ವರನ ಉಚಿತ ದರ್ಶನ ಪಡೆಯುವ ಸಾಮಾನ್ಯ ಭಕ್ತರ ಕಾಯುವ ಸಮಯ ಗಣನೀಯವಾಗಿ ಕಡಿಮೆ ಮಾಡುವುದು ಎಂದು ಮಾರ್ಚ್ 24 ಸೋಮವಾರ ತಿರುಮಲದಲ್ಲಿ ನಡೆದ ಟಿಟಿಡಿ ಟ್ರಸ್ಟ್ ಮಂಡಳಿ ಸಭೆಯ ನಂತರ ಅಧ್ಯಕ್ಷ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲಾ ರಾವ್ ಮತ್ತು ಹೆಚ್ಚುವರಿ ಇಒ ಸಿಎಚ್ ವೆಂಕಯ್ಯ ಚೌಧರಿ ತಿಳಿಸಿದ್ದಾರೆ. ಇನ್ನು ಟ್ರಸ್ಟ್ ಮಂಡಳಿಯ ಸಭೆಯಲ್ಲಿ ತೆಗೆದುಕೊಂಡ ಇತರ ಪ್ರಮುಖ ನಿರ್ಧಾರಗಳೆಂದರೆ ತಿರುಪತಿ ಟ್ರಸ್ಟ್ ಅಲಿಪಿರಿ ಬಳಿಯ ಮುಮ್ತಾಜ್ ಹೋಟೆಲ್ಗಳು ಮತ್ತು ದೇವ್ಲೋಕ್ ಯೋಜನೆಗಳಿಗೆ ಹಂಚಿಕೆಯಾದ 35 ಎಕರೆ ಭೂಮಿಯನ್ನ ಪಡೆಯಲು ನಿರ್ಧರಿಸಿದೆ ಮತ್ತು ಮುಮ್ತಾಜ್ ಸಮೂಹದ ಹೋಟೆಲ್ಗಳಿಗೆ ಹಂಚಿಕೆಯಾದ ಸ್ಥಳದ ಪಕ್ಕದಲ್ಲಿರುವ ಎಪಿ ಪ್ರವಾಸೋದ್ಯಮಕ್ಕೆ ಸೇರಿದ 15 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ನಿರ್ಧರಿಸಿದೆ ಹಾಗೂ ತಿರುಪತಿ ಟ್ರಸ್ಟ್ ಪ್ರವಾಸೋದ್ಯಮ ಇಲಾಖೆಗೆ ಬೇರೆಡೆ 50 ಎಕರೆ ಭೂಮಿಯನ್ನ ಮಂಜೂರು ಮಾಡಲಿದೆ ಎಂದು ಟಿಟಿಡಿ ಅಧ್ಯಕ್ಷರು ತಿಳಿಸಿದ್ದಾರೆ. ಅಲ್ಲದೆ ತಿರುಪತಿಯಲ್ಲಿ ಸೈನ್ಸ್ ಸಿಟಿ ಯೋಜನೆಗೆ ಹಂಚಿಕೆಯಾದ 20 ಎಕರೆ ಭೂಮಿಯನ್ನ ಟ್ರಸ್ಟ್ ಮರಳಿ ಪಡೆಯಲು ನಿರ್ಧರಿಸಿದೆ. ಇನ್ನು ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಅವರ ಸೂಚನೆಯಂತೆ ತಿರುಮಲ ಬೆಟ್ಟಗಳ ಪಾವಿತ್ರ್ಯವನ್ನ ಕಾಪಾಡಲು ಮೃಗಾಲಯ ಪಾರ್ಕ್ ರಸ್ತೆ ಮತ್ತು ಕಪಿಲ ತೀರ್ಥಂ ಪ್ರದೇಶದ ನಡುವೆ ಯಾವುದೇ ನಿರ್ಮಾಣ ಚಟುವಟಿಕೆಗಳನ್ನು ನಿಷೇಧಿಸುವ ಜವಾಬ್ದಾರಿಯನ್ನ ಟಿಟಿಡಿ ವಹಿಸಿಕೊಳ್ಳುತ್ತದೆ ಎಂದು ಬಿಆರ್ ನಾಯ್ಡು ಹೇಳಿದ್ದಾರೆ. ಹೀಗಿರುವ ತಿರುಪತಿ ಟ್ರಸ್ಟ್ ಹೊಸ ಟ್ರಸ್ಟ್ ಸ್ಥಾಪಿಸುವ ಪ್ರಕ್ರಿಯೆಯನ್ನ ವೇಗಗೊಳಿಸಲಿದ್ದು ಜೊತೆಗೆ ಶ್ರೀವಾಣಿ ಟ್ರಸ್ಟ್ನ 1,400 ಕೋಟಿ ರೂಪಾಯಿಗಳಷ್ಟು ವಿಲೀನಗೊಳಿಸಲು ನಿರ್ಧರಿಸಿದೆ. ಸ್ಥಾಪನೆಯಾಗಲಿರುವ ಹೊಸ ಟ್ರಸ್ಟ್ಗೆ ಭಾರತ ಮತ್ತು ವಿದೇಶಗಳಲ್ಲಿ ಹೊಸ ದೇವಾಲಯಗಳನ್ನು ನಿರ್ಮಿಸುವ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ. ಹೀಗೆ ಮಾರ್ಚ್ 24ರಂದು ನಡೆದ ಸಭೆಯಲ್ಲಿ ಟಿಟಿಡಿ ಫಲಿತಾಂಶಗಳ ನಿರ್ಧಾರವನ್ನ ತಿಳಿಸಿದೆ. ಅದರಲ್ಲೂ ತಿರುಪತಿಗೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಶೀಘ್ರ ದೇವರ ದರ್ಶನವಾಗಬೇಕೆಂಬ ಉದ್ದೇಶದಿಂದ ಎಐ ಆಧಾರಿತ ಸೌಲಭ್ಯ ತರಲು ದೇವಸ್ಥಾನದ ಆಡಳಿತ ಮಂಡಳಿ ಗೂಗಲ್ ಇಂಕ್ ಜೊತೆ ಒಪ್ಪಂದ ವಿಶೇಷವಾಗಿದೆ. ಇದರಿಂದಾಗಿ ಎಐ ಮೂಲಕ ಯಾತ್ರಾ ಸೇವೆ ಒದಗಿಸುವ ವಿಶ್ವದ ಮೊದಲ ಹಿಂದೂ ದೇವಸ್ಥಾನವೆಂಬ ಖ್ಯಾತಿಗೆ ತಿರುಮಲ ತಿರುಪತಿ ದೇವಾಲಯ ಪಾತ್ರವಾಗಲಿದೆ. ಇದಾಗಿತ್ತು ಗೂಗಲ್ ಇಂಕ್ ಜೊತೆ ತಿರುಮಲ ತಿರುಪತಿ ದೇವಸ್ಥಾನ ಒಪ್ಪಂದದ ಪ್ರಮುಖ ಅಂಶ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವರದಿಗಳೊಂದಿಗೆ ಸಿಗ್ತೇವೆ. ಇದು 1 ಟಿವಿ.